ಚಂದ್ರಬಾಬು ನಾಯ್ಡು ಅವರು ಹಾಗೇನಾದ್ರೂ ಹೇಳಿದ್ರೆ, ಹಾಗೇನಾದ್ರೂ ಇಲ್ಲಿಯ HAL ನ ಅಲ್ಲಿ ಶಿಫ್ಟ್ ಮಾಡಲಿಕ್ಕೆ ಸಹ ಕೆಲವೊಂದು ಶಿಫ್ಟ್ ಮಾಡಿದ್ರೆ ತಪ್ಪಾಗುತ್ತೆ. ಇವರು HAL ನವರು ನಮ್ಮಲ್ಲಿದ್ದು ಕೂಡ ಘಟಕ ಹಾಕಿ ಅಂತ ಕೇಳ್ಬೋದು ಹೊರತು ಇಲ್ಲಿ ಇರುವಂತ HAL ಆಪರೇಷನ್ಸ್ ಅನ್ನ ಇಲ್ಲಿರುವಂತಹ ಘಟಕಗಳನ್ನ ಅಲ್ಲಿ ಸ್ಥಳಾಂತರ ಮಾಡುವುದು ಅಂತೇಳಿ ಏನಾದರೂ ಅವರು ಆ ರೀತಿ ಹೇಳಿದ್ರೆ, ಯಾಕಂದ್ರೆ ಮಾಧ್ಯಮದಲ್ಲಿ ವರದಿ ಆಗಿದೆ, ನನ್ನ ಕಡೆನೂ ಕೂಡ ಎಲ್ಲ ಕ್ಲಿಪ್ಪಿಂಗ್ಸ್ ಇದಾವೆ, ಅದನ್ನ ಚರ್ಚೆನ ಮಾಡ್ತಾ ಇದೀವಿ ಈಗ. ಹೀಗಾಗಿ ಅದು ಸೂಕ್ತ ಅಲ್ಲ ಒಂದನೇದು. ಆಮೇಲೆ ಎರಡನೇದಾಗಿ ಡಿಫೆನ್ಸ್ ಕಾರಿಡಾರ್ ನಲ್ಲಿ ಹಿಂದೆ ನಾವು ರಾಜನಾಥ್ ಸಿಂಗ್ ಅವರನ್ನು ಭೇಟಿಯಾದಾಗ ನಾವು 2022-23ಕ್ಕೆ ಏನು UP ಮತ್ತು ತಮಿಳುನಾಡಿಗೆ ಡಿಫೆನ್ಸ್ ಕಾರಿಡಾರ್ ಕೊಟ್ಟರು ಆ ಹಿಂದಿನ ಸರ್ಕಾರ ಇದ್ದಾಗ. ಅವಾಗ ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿಗ್ಬೇಕಾಗಿತ್ತು ಡಿಫೆನ್ಸ್ ಕಾರಿಡಾರ್. ಯಾಕಂದ್ರೆ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ನಲ್ಲಿ ನಮ್ಮ ರಾಜ್ಯದ ಕೊಡುಗೆ ರಾಷ್ಟ್ರಕ್ಕೆ 65% ಇದೆ. 65% ಇದ್ದಾಗ 65% ನ್ಯಾಷನಲ್ ಕಾಂಟ್ರಿಬ್ಯೂಷನ್ ನಮ್ಮ ರಾಜ್ಯದಿರುವಾಗ ಗ್ಲೋಬಲಿ ಕೂಡ ವಿಶ್ವದಲ್ಲಿ 3ನೇ ಸ್ಥಾನ ನಮಗಿದೆ. ಹೀಗಿದ್ದಾಗ ನಮಗೆ ಡಿಫೆನ್ಸ್ ಕಾರಿಡಾರ್ನ UP ಮತ್ತು ತಮಿಳುನಾಡಿಗೆ ಕೊಟ್ಟರು. ಅವ್ರು ಯಾಕೆ ಕೊಟ್ಟರು ಅಂತ ಈಗಲೂ ಕೂಡ ನಾವು ಕೇಳೋದಿಲ್ಲ, ಆದ್ರೆ ನಮಗೆ ಕೊಡಬೇಕಾಗಿತ್ತು. ಆನ್ ಮೆರಿಟ್ ನಮಗೆ ಕೊಟ್ಟು ಅದಾದ್ಮೇಲೆ ಅವ್ರಿಗೂ ಕೂಡ ಕೊಡಬಹುದಾಗಿತ್ತು. ಮತ್ತೆ ನಾನು ಮೊನ್ನೆ ಅವರಿಗೆ ಒತ್ತಾಯವನ್ನು ಮಾಡಿದ್ದೇನೆ, ಡಿಫೆನ್ಸ್ ಕಾರಿಡಾರ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು. ಯಾಕಂದ್ರೆ ಕರ್ನಾಟಕ ಕೂಡ ಭಾರತ ದೇಶದಲ್ಲಿ ಒಂದು ರಾಜ್ಯ, ಗಮನಿಸಬೇಕಾಗ್ತದೆ. ಪಕ್ಷ ಬೇರೆ ಇರಬಹುದು, ಸರ್ಕಾರಗಳು ಬೇರೆ ಬೇರೆ ಇರಬಹುದು, ಇಲ್ಲಿ ಆದ್ರೆ ಅದು ಮಾನದಂಡ ಅಲ್ಲ ಆಗ್ತದೆ ಸರ್. ರಾಷ್ಟ್ರದ ಏಳಿಗೆಗಾಗಿ ಡಿಫೆನ್ಸ್ ಮತ್ತು ಕಾರಿಡಾರ್ ಕಾಂಟ್ರಿಬ್ಯೂಷನ್ ಇದ್ದಂತ ರಾಜ್ಯ ಬಹಳ ಮಹತ್ವ ಪಡ್ಕೋತದೆ ರಾಷ್ಟ್ರದ ಹಿತದೃಷ್ಟಿಯಿಂದಲೂ ಕೂಡ. ಈಗಾಗಲೇ ಮನವಿಯನ್ನ ಮಾಡ್ಕೊಂಡಿದ್ದೀನಿ. ಮತ್ತೆ ನಾನು ಗುರುವಾರ ಈ ಕ್ಯಾಬಿನೆಟ್ ನಂತರ ಮತ್ತೆ ಡೆಲ್ಲಿಗೆ ಹೋಗ್ತೇನೆ, ಕೇಂದ್ರ ಸಚಿವರನ್ನ ಭೇಟಿ ಆಗ್ತೇನೆ, ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಆಗುವಂತ ಪ್ರಯತ್ನ ಮಾಡ್ತೀವಿ. ಡಿಫೆನ್ಸ್ ಕಾರಿಡಾರ್ ನಮಗೆ ಸಿಗಬೇಕಾಗಿದ್ದ ಒಂದು ಹಕ್ಕು, ಅದು ನಮಗೆ ಹಕ್ಕು ಬೈ ಮೆರಿಟ್, ನಾಟ್ ಬೈ ಇನ್ಫ್ಲೂಯೆನ್ಸ್. ಯಾಕಂದ್ರೆ 65% ಕಾಂಟ್ರಿಬ್ಯೂಷನ್ ಅಂತ ಆಗಿದೆ. ಚಂದ್ರಬಾಬು ನಾಯ್ಡು ಅವರು ಹಾಗೇನಾದ್ರೂ ಹೇಳಿದ್ರೆ, ಹಾಗೇನಾದ್ರೂ ಇಲ್ಲಿಯ HAL ನ ಅಲ್ಲಿ ಶಿಫ್ಟ್ ಮಾಡಲಿಕ್ಕೆ ಸಹ ಕೆಲವೊಂದು ಶಿಫ್ಟ್ ಮಾಡಿದ್ರೆ ತಪ್ಪಾಗುತ್ತೆ. ಇವರು HAL ನವರು ನಮ್ಮಲ್ಲಿದ್ದು ಕೂಡ ಘಟಕ ಹಾಕಿ ಅಂತ ಕೇಳ್ಬೋದು ಹೊರತು ಇಲ್ಲಿ ಇರುವಂತ HAL ಆಪರೇಷನ್ಸ್ ಅನ್ನ ಇಲ್ಲಿರುವಂತಹ ಘಟಕಗಳನ್ನ ಅಲ್ಲಿ ಸ್ಥಳಾಂತರ ಮಾಡುವುದು ಅಂತೇಳಿ ಏನಾದರೂ ಅವರು ಆ ರೀತಿ ಹೇಳಿದ್ರೆ, ಯಾಕಂದ್ರೆ ಮಾಧ್ಯಮದಲ್ಲಿ ವರದಿ ಆಗಿದೆ, ನನ್ನ ಕಡೆನೂ ಕೂಡ ಎಲ್ಲ ಕ್ಲಿಪ್ಪಿಂಗ್ಸ್ ಇದಾವೆ, ಅದನ್ನ ಚರ್ಚೆನ ಮಾಡ್ತಾ ಇದೀವಿ ಈಗ. ಹೀಗಾಗಿ ಅದು ಸೂಕ್ತ ಅಲ್ಲ ಒಂದನೇದು. ಆಮೇಲೆ ಎರಡನೇದಾಗಿ ಡಿಫೆನ್ಸ್ ಕಾರಿಡಾರ್ ನಲ್ಲಿ ಹಿಂದೆ ನಾವು ರಾಜನಾಥ್ ಸಿಂಗ್ ಅವರನ್ನು ಭೇಟಿಯಾದಾಗ ನಾವು 2022-23ಕ್ಕೆ ಏನು UP ಮತ್ತು ತಮಿಳುನಾಡಿಗೆ ಡಿಫೆನ್ಸ್ ಕಾರಿಡಾರ್ ಕೊಟ್ಟರು ಆ ಹಿಂದಿನ ಸರ್ಕಾರ ಇದ್ದಾಗ. ಅವಾಗ ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿಗ್ಬೇಕಾಗಿತ್ತು ಡಿಫೆನ್ಸ್ ಕಾರಿಡಾರ್. ಯಾಕಂದ್ರೆ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ನಲ್ಲಿ ನಮ್ಮ ರಾಜ್ಯದ ಕೊಡುಗೆ ರಾಷ್ಟ್ರಕ್ಕೆ 65% ಇದೆ. 65% ಇದ್ದಾಗ 65% ನ್ಯಾಷನಲ್ ಕಾಂಟ್ರಿಬ್ಯೂಷನ್ ನಮ್ಮ ರಾಜ್ಯದಿರುವಾಗ ಗ್ಲೋಬಲಿ ಕೂಡ ವಿಶ್ವದಲ್ಲಿ 3ನೇ ಸ್ಥಾನ ನಮಗಿದೆ. ಹೀಗಿದ್ದಾಗ ನಮಗೆ ಡಿಫೆನ್ಸ್ ಕಾರಿಡಾರ್ನ UP ಮತ್ತು ತಮಿಳುನಾಡಿಗೆ ಕೊಟ್ಟರು. ಅವ್ರು ಯಾಕೆ ಕೊಟ್ಟರು ಅಂತ ಈಗಲೂ ಕೂಡ ನಾವು ಕೇಳೋದಿಲ್ಲ, ಆದ್ರೆ ನಮಗೆ ಕೊಡಬೇಕಾಗಿತ್ತು. ಆನ್ ಮೆರಿಟ್ ನಮಗೆ ಕೊಟ್ಟು ಅದಾದ್ಮೇಲೆ ಅವ್ರಿಗೂ ಕೂಡ ಕೊಡಬಹುದಾಗಿತ್ತು. ಮತ್ತೆ ನಾನು ಮೊನ್ನೆ ಅವರಿಗೆ ಒತ್ತಾಯವನ್ನು ಮಾಡಿದ್ದೇನೆ, ಡಿಫೆನ್ಸ್ ಕಾರಿಡಾರ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು. ಯಾಕಂದ್ರೆ ಕರ್ನಾಟಕ ಕೂಡ ಭಾರತ ದೇಶದಲ್ಲಿ ಒಂದು ರಾಜ್ಯ, ಗಮನಿಸಬೇಕಾಗ್ತದೆ. ಪಕ್ಷ ಬೇರೆ ಇರಬಹುದು, ಸರ್ಕಾರಗಳು ಬೇರೆ ಬೇರೆ ಇರಬಹುದು, ಇಲ್ಲಿ ಆದ್ರೆ ಅದು ಮಾನದಂಡ ಅಲ್ಲ ಆಗ್ತದೆ ಸರ್. ರಾಷ್ಟ್ರದ ಏಳಿಗೆಗಾಗಿ ಡಿಫೆನ್ಸ್ ಮತ್ತು ಕಾರಿಡಾರ್ ಕಾಂಟ್ರಿಬ್ಯೂಷನ್ ಇದ್ದಂತ ರಾಜ್ಯ ಬಹಳ ಮಹತ್ವ ಪಡ್ಕೋತದೆ ರಾಷ್ಟ್ರದ ಹಿತದೃಷ್ಟಿಯಿಂದಲೂ ಕೂಡ. ಈಗಾಗಲೇ ಮನವಿಯನ್ನ ಮಾಡ್ಕೊಂಡಿದ್ದೀನಿ. ಮತ್ತೆ ನಾನು ಗುರುವಾರ ಈ ಕ್ಯಾಬಿನೆಟ್ ನಂತರ ಮತ್ತೆ ಡೆಲ್ಲಿಗೆ ಹೋಗ್ತೇನೆ, ಕೇಂದ್ರ ಸಚಿವರನ್ನ ಭೇಟಿ ಆಗ್ತೇನೆ, ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಆಗುವಂತ ಪ್ರಯತ್ನ ಮಾಡ್ತೀವಿ. ಡಿಫೆನ್ಸ್ ಕಾರಿಡಾರ್ ನಮಗೆ ಸಿಗಬೇಕಾಗಿದ್ದ ಒಂದು ಹಕ್ಕು, ಅದು ನಮಗೆ ಹಕ್ಕು ಬೈ ಮೆರಿಟ್, ನಾಟ್ ಬೈ ಇನ್ಫ್ಲೂಯೆನ್ಸ್. ಯಾಕಂದ್ರೆ 65% ಕಾಂಟ್ರಿಬ್ಯೂಷನ್ ಅಂತ ಆಗಿದೆ. ಚಂದ್ರಬಾಬು ನಾಯ್ಡು ಅವರು ಹಾಗೇನಾದ್ರೂ ಹೇಳಿದ್ರೆ, ಹಾಗೇನಾದ್ರೂ ಇಲ್ಲಿಯ HAL ನ ಅಲ್ಲಿ ಶಿಫ್ಟ್ ಮಾಡಲಿಕ್ಕೆ ಸಹ ಕೆಲವೊಂದು ಶಿಫ್ಟ್ ಮಾಡಿದ್ರೆ ತಪ್ಪಾಗುತ್ತೆ. ಇವರು HAL ನವರು ನಮ್ಮಲ್ಲಿದ್ದು ಕೂಡ ಘಟಕ ಹಾಕಿ ಅಂತ ಕೇಳ್ಬೋದು ಹೊರತು ಇಲ್ಲಿ ಇರುವಂತ HAL ಆಪರೇಷನ್ಸ್ ಅನ್ನ ಇಲ್ಲಿರುವಂತಹ ಘಟಕಗಳನ್ನ ಅಲ್ಲಿ ಸ್ಥಳಾಂತರ ಮಾಡುವುದು ಅಂತೇಳಿ ಏನಾದರೂ ಅವರು ಆ ರೀತಿ ಹೇಳಿದ್ರೆ, ಯಾಕಂದ್ರೆ ಮಾಧ್ಯಮದಲ್ಲಿ ವರದಿ ಆಗಿದೆ, ನನ್ನ ಕಡೆನೂ ಕೂಡ ಎಲ್ಲ ಕ್ಲಿಪ್ಪಿಂಗ್ಸ್ ಇದಾವೆ, ಅದನ್ನ ಚರ್ಚೆನ ಮಾಡ್ತಾ ಇದೀವಿ ಈಗ. ಹೀಗಾಗಿ ಅದು ಸೂಕ್ತ ಅಲ್ಲ ಒಂದನೇದು. ಆಮೇಲೆ ಎರಡನೇದಾಗಿ ಡಿಫೆನ್ಸ್ ಕಾರಿಡಾರ್ ನಲ್ಲಿ ಹಿಂದೆ ನಾವು ರಾಜನಾಥ್ ಸಿಂಗ್ ಅವರನ್ನು ಭೇಟಿಯಾದಾಗ ನಾವು 2022-23ಕ್ಕೆ ಏನು UP ಮತ್ತು ತಮಿಳುನಾಡಿಗೆ ಡಿಫೆನ್ಸ್ ಕಾರಿಡಾರ್ ಕೊಟ್ಟರು ಆ ಹಿಂದಿನ ಸರ್ಕಾರ ಇದ್ದಾಗ. ಅವಾಗ ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿಗ್ಬೇಕಾಗಿತ್ತು ಡಿಫೆನ್ಸ್ ಕಾರಿಡಾರ್. ಯಾಕಂದ್ರೆ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ನಲ್ಲಿ ನಮ್ಮ ರಾಜ್ಯದ ಕೊಡುಗೆ ರಾಷ್ಟ್ರಕ್ಕೆ 65% ಇದೆ. 65% ಇದ್ದಾಗ 65% ನ್ಯಾಷನಲ್ ಕಾಂಟ್ರಿಬ್ಯೂಷನ್ ನಮ್ಮ ರಾಜ್ಯದಿರುವಾಗ ಗ್ಲೋಬಲಿ ಕೂಡ ವಿಶ್ವದಲ್ಲಿ 3ನೇ ಸ್ಥಾನ ನಮಗಿದೆ. ಹೀಗಿದ್ದಾಗ ನಮಗೆ ಡಿಫೆನ್ಸ್ ಕಾರಿಡಾರ್ನ UP ಮತ್ತು ತಮಿಳುನಾಡಿಗೆ ಕೊಟ್ಟರು. ಅವ್ರು ಯಾಕೆ ಕೊಟ್ಟರು ಅಂತ ಈಗಲೂ ಕೂಡ ನಾವು ಕೇಳೋದಿಲ್ಲ, ಆದ್ರೆ ನಮಗೆ ಕೊಡಬೇಕಾಗಿತ್ತು. ಆನ್ ಮೆರಿಟ್ ನಮಗೆ ಕೊಟ್ಟು ಅದಾದ್ಮೇಲೆ ಅವ್ರಿಗೂ ಕೂಡ ಕೊಡಬಹುದಾಗಿತ್ತು. ಮತ್ತೆ ನಾನು ಮೊನ್ನೆ ಅವರಿಗೆ ಒತ್ತಾಯವನ್ನು ಮಾಡಿದ್ದೇನೆ, ಡಿಫೆನ್ಸ್ ಕಾರಿಡಾರ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು. ಯಾಕಂದ್ರೆ ಕರ್ನಾಟಕ ಕೂಡ ಭಾರತ ದೇಶದಲ್ಲಿ ಒಂದು ರಾಜ್ಯ, ಗಮನಿಸಬೇಕಾಗ್ತದೆ. ಪಕ್ಷ ಬೇರೆ ಇರಬಹುದು, ಸರ್ಕಾರಗಳು ಬೇರೆ ಬೇರೆ ಇರಬಹುದು, ಇಲ್ಲಿ
ಅದು ಮಾನದಂಡ ಅಲ್ಲ ಸರ್. ರಾಷ್ಟ್ರದ ಏಳಿಗೆಗಾಗಿ ಒಟ್ಟು ಡಿಫೆನ್ಸ್ ಮತ್ತು ಕಾರಿಡಾರ್ ಕಾಂಟ್ರಿಬ್ಯೂಷನ್ ಇದ್ದಂಥ ರಾಜ್ಯ ಬಹಳ ಮಹತ್ವ ಪಡ್ಕೋತದೆ ರಾಷ್ಟ್ರದ ಹಿತದೃಷ್ಟಿಯಿಂದಲೂ ಕೂಡ. ಈಗಾಗಲೇ ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಮತ್ತೆ ನಾನು ಗುರುವಾರ ಈ ಕ್ಯಾಬಿನೆಟ್ ನಂತರ ಮತ್ತೆ ಡೆಲ್ಲಿಗೆ ಹೋಗ್ತೀನಿ, ಕೇಂದ್ರ ಸಚಿವರನ್ನ ಭೇಟಿ ಆಗ್ತೀನಿ, ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಆಗುವಂಥ ಪ್ರಯತ್ನ ಮಾಡ್ತೀವಿ. ಡಿಫೆನ್ಸ್ ಕಾರಿಡಾರ್ ನಮಗೆ ಸಿಗಬೇಕಾಗಿದ್ದ ಒಂದು ಹಕ್ಕು, ಅದು ನಮಗೆ ಹಕ್ಕು ಬೈ ಮೆರಿಟ್, ನಾಟ್ ಬೈ ಇನ್ಫ್ಲೂಯೆನ್ಸ್. ಯಾಕಂದ್ರೆ 65% ಕಾಂಟ್ರಿಬ್ಯೂಷನ್ ಅಂತ ಆಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.